ಸಂಘಕ್ಕೆ ಇಂದು ನಡೆದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಾನು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ 120 ಮತಗಳಿಂದ ಜಯಗಳಿಸಿದ್ದೇನೆ. ಇದಕ್ಕೆ ಕಾರಣರಾಗಿರೋದು ಎಲ್ಲ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಾನ್ವಿ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ನಾನು ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಮರೇಶ್ವರ ಕ್ಯಾಂಪ್ ಶಾಲೆಯಲ್ಲಿ 18 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಇದು ನನ್ನ ಮೊದಲ ಹೆಜ್ಜೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ನನ್ನ ಮಹಿಳಾ ಶಿಕ್ಷಕಿಯರಿಗೆ ಯಾವುದೇ ತೊಂದರೆಗಳು ಬಂದರೂ ಸಹ ನಾನು ನಮ್ಮ ಪೆನಲ್ನ ಸುರೇಶ್ ಕುಡಿ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರ ಎಲ್ಲ ನೋವುಗಳಿಗೆ ಸ್ಪಂದಿಸ್ತೀನಿ. ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನು ಮಾಡುವ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೂ ಎಲ್ಲರಿಗೂ ಸಹ ಎಲ್ಲ ಇಲಾಖೆಯವರಿಗೂ ನಾನು ನನ್ನ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ, ಎಲ್ಲ ನಮ್ಮ ಪೆನಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಟೀಮ್ ಅಂತ ಆ ರೀತಿಯಲ್ಲಿ ಕೂಡ ಮಾದರಿ ಚರ್ಚೆ ಆಗಿದೆ. ಮಹಿಳಾ ಮೀಸಲಾತಿಯಲ್ಲಿ ತಾವು ಆಯ್ಕೆ ಆಗಿದ್ದೀರಿ, ಯಾವ ರೀತಿ ಪ್ರಶಂಸೆ ವ್ಯಕ್ತವಾಯಿತು ಮಹಿಳೆಯರ ಶಿಕ್ಷಕರಿಂದ? ತುಂಬ ಚೆನ್ನಾಗಿ ಸಹಕಾರ ನೀಡಿದ್ದಾರೆ. ಯಾಕೆಂದರೆ ಇದು ನನ್ನ ಮೊದಲ ಅನುಭವ. 18 ವರ್ಷ ಸೇವೆಯಲ್ಲಿ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಎಲ್ಲ ಆ ಟೀಮು ಈ ಟೀಮು ಅನ್ನೋದೇ ಭೇದ ಅಂದಲೇ ನನಗೆ ಸಹಕಾರ ನೀಡಿದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು, ಚಿರಋಣಿಯಾಗಿದ್ದೀನಿ. ಅವ್ರ ಕೆಲಸಗಳನ್ನ ಮಾಡಿಕೊಡೋದಕ್ಕೆ ನಾನು ಸಹ ಸಹಕಾರ ನೀಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೆನಲ್ ಸರ್ಗಳು ಮಲ್ಲಿಕಾರ್ಜುನ್ ಸರ್, ಸಬ್ಜಲಿ ಸರ್ ಹಾಗೂ ಸುರೇಶ್ ಕುಡಿ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಮಯದಲ್ಲಿ. ನಿಮ್ಮ ಪ್ಯಾನಲ್ ಮುಂದೆ 2.0 ಮಂತ್ರ ನಡೆದಿಲ್ಲ? ಇಲ್ಲ ಸರ್, ನಡೆದಿಲ್ಲ. ಅದು ಪಾರದರ್ಶಕವಾಗಿ ನಡೆದಿದೆ ಅಂತ ಹೇಳ್ತೀನಿ ಈ ಸಮಯದಲ್ಲಿ. 2026ರಿಂದ 31ನೇ ಸಾಲಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಒಂದು ಚುನಾವಣೆಯಲ್ಲಿ ನಮ್ಮ ಹಿರಿಯರಾದಂತಹ ಶ್ರೀ ಸುರೇಶ್ ಕುಡಿಯವರ ಸಾರಥ್ಯದಲ್ಲಿ ಇಡೀ ಪೆನಲ್ಗೆ 4 ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಅಂಪಣ್ಣ ಚಂಡೂರಾಗಲಿ ಅಥವಾ ಶಂಕರ್ ಕುಡಿಯವರಾಗಲಿ ಮತ್ತು ಇತ್ತೀಚೆಗೆ ಶ್ರೀಶೈಲ್ ಗೌಡರಾಗಲಿ, NPS ಸಂಘ ಆಗಲಿ, ಸುರೇಶ್ ಕುಮಾರ್ ಇವರಾಗಲಿ, ಅದೇ ರೀತಿ GPD ಸಂಘದ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಅಧ್ಯಕ್ಷರು ಹಾಗೂ ಇಡೀ ತಾಲೂಕಿನ ಎಲ್ಲ PST ಶಿಕ್ಷಕರು ನಮಗೆ ಈ ಸಲ ತುಂಬ ಬಹುಮತವನ್ನು ನೀಡಿ ನಮಗೆ ಆರಿಸಿ ತಂದಿದ್ದಾರೆ. ಈ ಹಿಂದೆ ಆಗಿರ್ತಕ್ಕಂತಹ ಕೆಲಸಗಳನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಕ್ತಿ ಮೀರಿ ಹಿರಿಯರ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಯಾವುದೇ ಸಮಸ್ಯೆಗಳಾಗಲಿ, ಅವರ ವೈಯಕ್ತಿಕ ಸಮಸ್ಯೆ ಆಗಲಿ ಅಥವಾ ಅವರ ಶೈಕ್ಷಣಿಕವಾದ ಸಮಸ್ಯೆಗಳಾಗಲಿ ಅಥವಾ ಆಡಳಿತಾತ್ಮಕವಾದಂಥ ಸಮಸ್ಯೆಗಳಾಗಲಿ ಬಗೆಹರಿಸುವ ಜೊತೆಗೆ ಪ್ರತಿಭಾವಂತ ಶಿಕ್ಷಕರನ್ನು ಗುರುತಿಸಿ ಅವರ ಪ್ರತಿಭೆಗಳನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ, ಶೈಕ್ಷಣಿಕವಾಗಿ ಬಲಪಡಿಸಲು ನಾವು ಬಳಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸುತ್ತೇವೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಇಡೀ ಮಾನ್ವಿ ತಾಲೂಕಿನ ಸಮಸ್ತ ನನ್ನ ಶಿಕ್ಷಕ ಮತ್ತು ಶಿಕ್ಷಕ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದು ನಡೆದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ನಮ್ಮ ನೇತೃತ್ವ ವಹಿಸಿರ್ತಕ್ಕಂಥ ಸುರೇಶ್ ಕುಡಿ ಸರ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಬಹುಮತದಿಂದ ಆರಿಸಿ ಬಂದಿದೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥ ಮಾನ್ವಿ ತಾಲೂಕಿನ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಮುಂದೆ 5 ವರ್ಷಗಳ ಕಾಲ ಶಿಕ್ಷಕರದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾವು ಅದನ್ನು ಬಗೆಹರಿಸಲು ಸಮಯ ಕೊಡುತ್ತೇವೆ ಮತ್ತು ಹೆಚ್ಚಿನ ಶಿಕ್ಷಕರ ಸಮಸ್ಯೆಗಳಿರ್ಬೋದು, ಇನ್ನಿತರ ಯಾವುದೇ ಇಲಾಖೆ ಕೆಲಸಗಳಿರ್ಬೋದು ನಾವು ಖಂಡಿತವಾಗಿ ಮಾಡಿಕೊಡ್ತೇವೆ. ಈ ಕೆಲವಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಹಿರಿಯರಾದ ಶ್ರೀ ಅಂಪಣ್ಣ ಚಂಡೂರ್ ಸರ್, ಅದೇ ರೀತಿಯಾಗಿ ಶ್ರೀಶೈಲ್ ಗೌಡ ಸರ್ ಮತ್ತು ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ಶ್ರೀ ಶಂಕರ್ ಕುಡಿ ಸರ್ ಅವರಿಗೆ ಹಾಗೂ ಅನೇಕರು ನಮಗೆ ಬೆಂಬಲ ವ್ಯಕ್ತಪಡಿಸಿ ನಮ್ಮ ಹಿರಿಯರು ಎನ್ನದೇ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸರ್ಕಾರಿ
ಶಾಲೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮತ್ತು ಕಲಿಕೆಯಲ್ಲಿ ನಮ್ಮ ಶಿಕ್ಷಕರ ಸಂಘವನ್ನು ಕೈ ಜೋಡಿಸುತ್ತದೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನ್ಯಾಯಬದ್ಧವಾಗಿ ಕಲಿಕೆ ಮತ್ತು ಅವರಿಗೆ ಸಿಗಬೇಕಾದ ಎಲ್ಲ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಿ ಈ ಮಾನ್ವಿ ತಾಲೂಕನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಲು ನಮ್ಮ ತಂಡ ಶ್ರಮವಹಿಸುತ್ತದೆ. ಅಲ್ಲ ಸರ್, ಏನಂತಂದ್ರೆ ಒಟ್ಟು ಮತಗಳು ಎಷ್ಟು, ಕಮ್ಮಿಗೆ ಚಲಾವಣೆ ಆದ ಮತಗಳು ಎಷ್ಟು? ಈ ದಿನದಲ್ಲಿ ಒಟ್ಟು ಮತಗಳು ಚಲಾವಣೆ ಆಗಿದ್ದು 176, ನನಗೆ ಬಂದಿದ್ದು 114 ಮತಗಳು. ಇಂದು ದಿನಾಂಕ 1/5/2026ರಂದು ನಡೆದಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನನ್ನ ಪೆಲೆಯಲ್ಲಿನ 4 ಜನ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಇದಕ್ಕೆ ಕಾರಣ ಏನಂತಂದರೆ, ಸುಮಾರು 20 ವರ್ಷಗಳಿಂದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಒಬ್ಬ ಸದಸ್ಯನಾಗಿ, ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷನಾಗಿ, ಜೊತೆಗೆ ಪ್ರಸ್ತುತ ನೌಕರ ಸಂಘದ ಅಧ್ಯಕ್ಷನಾಗಿ ನಾನು ಮಾಡಿರ್ತಕ್ಕಂಥ ಶಿಕ್ಷಕರ ಸೇವೆ, ಅವರ ಕೆಲಸಗಳು ಇವತ್ತು ನಮ್ಮನ್ನು 4 ಜನರನ್ನು ಆಯ್ಕೆ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಆದ್ದರಿಂದ ಅಖಂಡ ಮಾನ್ವಿ ತಾಲೂಕಿನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತು ಎಲ್ಲ ನೌಕರ ಬಾಂಧವರಿಗೆ, ವಿವಿಧ ಇಲಾಖೆಯ ನೌಕರ ಬಾಂಧವರು ಕೂಡ ಇವತ್ತು ನಾವು ಗೆಲ್ಲಬೇಕಾದ್ರೆ 4 ಜನ ಗೆಲ್ಲಬೇಕಾದ್ರೆ ವಿವಿಧ ಇಲಾಖೆ ನೌಕರರು ಕೂಡ ನಮಗೆ ತುಂಬ ಸಹಾಯ ಸಹಕಾರ ನೀಡಿದ್ದಾರೆ, ಸಪೋರ್ಟನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಇಲಾಖೆ, ಮಾನ್ವಿ ತಾಲೂಕಿನ ಎಲ್ಲ ಇಲಾಖೆಗಳ ನೌಕರರು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಮಾಡ್ತಕ್ಕಂಥ ಸೇವೆ ಇವತ್ತು ನಮ್ಮ ಗೆಲುವಿಗೆ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ತಾವುಗಳು ಕೂಡ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ಮಾಧ್ಯಮ ಮಿತ್ರರು ಕೂಡ ತುಂಬ ಸಹಾಯ ಸಹಕಾರ ನೀಡಿದ್ದೀರಿ. ಅದೇ ರೀತಿಯಾಗಿ ಕೂಡ ಮುಂದೆ ಈ 5 ವರ್ಷಗಳ ಕಾಲ ನಮ್ಮ ಶಿಕ್ಷಕರು, ನಮ್ಮ ಶಿಕ್ಷಕರ ಪ್ರತಿನಿಧಿಗಳು ಮತ್ತು ನಮ್ಮ ಶಿಕ್ಷಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾವು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ. ಯಾವುದೇ ರೀತಿಯ ತಾರತಮ್ಯ ಇಲ್ಲ, ಪಾರದರ್ಶಕವಾಗಿ ಅವರಿವರೆನ್ನದೇ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲ ನೌಕರಿಗೆ ಒಂದೇ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆಲಸಕ್ಕೆ ಇಡೀ ಮಾನ್ವಿ ತಾಲೂಕಿನ ಎಲ್ಲ ಶಿಕ್ಷಕರು ನಮಗೆ ಎಲ್ಲ ಪೆನಲ್ ಗೆಲ್ಲಲಿಕ್ಕೆ ನಮ್ಮ ಕೆಲಸಕ್ಕೆ ಅವರು ಓಟನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಋಣವನ್ನು ನಾವು 5 ವರ್ಷದಲ್ಲಿ ಯಾವುದೇ ಕೆಲಸ ಇದ್ದರೂ ಕೂಡ ಅವರ ಕೆಲಸವನ್ನು ನಾವು ಚಾಚು ತಪ್ಪದೆ ಮಾಡಿ ಈ ತಾಲೂಕಿನಲ್ಲಿ ಉತ್ತಮವಾದ ಶೈಕ್ಷಣಿಕ ಅಭಿವೃದ್ಧಿಗಾಗಿ, ಎಲ್ಲ ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೆ ಅಂತೇಳಿ ನಮ್ಮ ಎಲ್ಲ ನನ್ನೊಟ್ಟಿಗೆ ಗೆದ್ದಂಥ ಅಭ್ಯರ್ಥಿಗಳಲ್ಲಿ ಹಿರಿಯರಾದಂಥ ಸಬ್ಜಲ್ ಸರ್ ಅವರು ಹಾಗೂ ನಮ್ಮ ಸೋದರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸರ್ ಅವರು ಹಾಗೂ ಮಹಿಳಾ ಮೀಸಲು ಕ್ಷೇತ್ರದಿಂದ ಇವತ್ತು ಮಾನ್ವಿ ತಾಲೂಕಿನಲ್ಲಿ ಎಲ್ಲ ಮಹಿಳೆಯರಿಗೆ ಏನಾದರೂ ಒಂದು ವಿಶೇಷತೆ ಇರಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡಬೇಕಂತೇಳಿ